ಆಗ ರಮಣನು ಮುಸಲವ್ವನಿಗೆ ಹೀಗೆ ಹೇಳುತ್ತಾನೆ. ಹೇಳುತ್ತೇನೆ, ಆದರೆ ಮತ್ತೆ ಆ ವ್ಯಕ್ತಿಗೆ ಬಂದರೆ ನಾನು ಅವರಿಗೆ ಸಿಕ್ಕಿಬೀಳುತ್ತೇನೆ. ಆದ್ದರಿಂದ ಇನ್ನು ಯಾವುದಾದರೂ ಸುರಕ್ಷಿತವಾದ ಸ್ಥಳವಿದೆ ಇಲ್ಲಿ? ಹೌದು ಬಾಬು, ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ಹಾಳಾದ ಬಂಗಲೆ ಇದೆ. ಅಲ್ಲಿ ಯಾರೂ ಬರುವುದಿಲ್ಲ, ಅದು ಸುರಕ್ಷಿತವಾಗಿರುತ್ತದೆ. ಅಲ್ಲಿ ಹೋಗೋಣ ಎಂದು ಹೇಳುತ್ತಿದ್ದಂತೆ ರಮಣನು ಮುಸಲಮ್ಮನೊಂದಿಗೆ ಆ ಹಾಳಾದ ಬಂಗಲೆಗೆ ಹೋಗುತ್ತಾರೆ. ಆಗ ಮುಸಲವ್ವ ರಮಣನಿಗೆ ಹೀಗೆ ಹೇಳುತ್ತಾಳೆ. ಈಗ ನೀನು ಚಿಂತೆ ಮಾಡಬೇಕಾಗಿಲ್ಲ, ಇಲ್ಲಿಗೆ ಯಾರೂ ಬರುವುದಿಲ್ಲ. ಈಗ ಹೇಳು, ಆ ಚೀಲಗಳಲ್ಲಿ ಏನು ಇದೆ, ಅದರ ಹಿಂದೆ ಏನು ಇದೆ ಹೇಳುತ್ತೀಯಾ? ಈ ಗುಂಪಿನ ಬಗ್ಗೆ ನಿಮಗೆ ತಿಳಿಯಬೇಕಾದರೆ ಮೊದಲು ನಮ್ಮ ಊರಿನ ಬಗ್ಗೆ ತಿಳಿಯಬೇಕು ಎಂದು ತನ್ನ ಭೂತಕಾಲದ ಬಗ್ಗೆ ಹೇಳಲು ಪ್ರಾರಂಭಿಸುತ್ತಾನೆ ರಮಣ. ಈ ನಲ್ಲಮಲ ಕಾಡಿನ ಸಮೀಪದಲ್ಲಿ 2 ಊರುಗಳಿವೆ. ಒಂದು ಕಡೆ ಕೃಷ್ಣಗಿರಿ, ಇನ್ನೊಂದು ಕಡೆ ದೇವಗಿರಿ. ನಮ್ಮದು ಕೃಷ್ಣಗಿರಿ. ನಮ್ಮ ಊರಿಗೆ ದೊಡ್ಡವರು ರಾಮಯ್ಯಗಾರು. ಹಾಗೆಯೇ ಆ ದೇವಗಿರಿಗೆ ದೊಡ್ಡವರು ಚಲಪತಿ. ಹೆಸರಿಗೆ ಬೇರೆ ಬೇರೆ ಊರಿನವರಾದರೂ ನಮ್ಮ 2 ಊರಿನವರು ಯಾವಾಗಲೂ ಒಂದಾಗಿ ಸೇರಿ ಇರುತ್ತಿದ್ದರು. ಹಾಗೆಯೇ ನಮ್ಮ 2 ಊರಿನ ಹಿರಿಯರು ಸಹ ತುಂಬಾ ಸ್ನೇಹದಿಂದ ಇರುತ್ತಿದ್ದರು. ನಮ್ಮ ಊರಿನ ದೊಡ್ಡವರು ರಾಮಯ್ಯಗಾರು ನಮ್ಮ 2 ಊರಿನ ಎಲ್ಲರಿಗೂ ಯಾವ ಆರೋಗ್ಯ ಸಮಸ್ಯೆ ಬಂದರೂ ಅವರಿಂದ 1 ರೂಪೀಸ್ ಕೂಡ ತೆಗೆದುಕೊಳ್ಳದೆ ಉಚಿತವಾಗಿ ಎಲ್ಲರಿಗೂ ಚಿಕಿತ್ಸೆ ನೀಡುತ್ತಿದ್ದರು. ಅದಕ್ಕಾಗಿ 2 ಗ್ರಾಮಗಳಲ್ಲಿರುವ ಜನರೆಲ್ಲರೂ ರಾಮಯ್ಯಗಾರನ್ನು ಹೆಚ್ಚು ಅಭಿಮಾನಿಸುತ್ತಿದ್ದರು. ಆದ್ದರಿಂದ ಜನರೆಲ್ಲರೂ ಚಲಪತಿಗಾರಿಗಿಂತ ರಾಮಯ್ಯಗಾರಿನ ಮಾತಿಗೆ ಹೆಚ್ಚು ಮೌಲ್ಯ ನೀಡುತ್ತಿದ್ದರು. ಇದರಿಂದ ಚಲಪತಿಗಾರಿಗೆ ರಾಮಯ್ಯ ಮೇಲೆ ಸ್ವಲ್ಪ ಈರ್ಷೆ ದ್ವೇಷ ಇತ್ತು. ಏಕೆಂದರೆ ತನ್ನ ಸ್ವಂತ ಊರಿನವರಾದರೂ ದೇವಗಿರಿ ಜನರು ಕೂಡ ಕೆಲವು ವಿಷಯಗಳಲ್ಲಿ ಅವರ ಮಾತಿಗಿಂತ ರಾಮಯ್ಯಗಾರಿನ ಮಾತನ್ನು ಹೆಚ್ಚು ಪಾಲಿಸುತ್ತಿದ್ದರು. ಒಮ್ಮೆ ಹಬ್ಬಕ್ಕೆ ಚಲಪತಿಗಾರಿನ ಕುಟುಂಬ ರಾಮಯ್ಯಗಾರಿನ ಮನೆಗೆ ಬಂದಿತು.